ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಆರಾಮಿದ್ದೀರಾ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿವತ್ತು ದೇವಸ್ಥಾನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಬೋದು. ಮಕ್ಕಳಿಗೆ ಯಾವುದೇ ಥರದ ಕಣ್ಣೋವಾಗಿರ್ಬೋದು, ಕಿವಿ ನೋವಾಗಿರ್ಬೋದು, ಪದೇ ಪದೇ ಬರ್ತಾ ಇದೆ, ಸಮಸ್ಯೆ ಇದೆ, ಅಥವಾ ಮೈಯಲ್ಲಿ ಏನಾನ ಗಂಟಾಗಿದೆ, ಮನೇದು ಏನಾನ ಸಮಸ್ಯೆ ಇದೆ ಅನ್ನೋರು ಇಲ್ಲಿ ಬಂದು ಒಂದ್ಸರಿ ಹರಕೆ ತೀರಿಸ್ಕೊಂಡು ಹೋದರೆ ಸಾಕು, ಮತ್ತೆ ಆ ಥರ ತೊಂದರೆ ಕಾಣೋದೇ ಇಲ್ಲ. ನಾನು ಎಲ್ಲೋ ಹೇಳಿರೋದನ್ನ ಹೇಳ್ತಾ ಇಲ್ಲ, ಇದು ನನ್ನ ಸ್ವಂತ ಅನುಭವ. ನನ್ನ ಮಗಳಿಗೆ ಯಾವಾಗಲೂ ಸ್ವಲ್ಪ ಕಿವಿ ನೋವು ಬರ್ತಾಯಿತ್ತು ಹುಟ್ಟಿದಾಗಿಂದನೇ. ಈ ಥಂಡಿ ಆದರೆ ಸ್ವಲ್ಪ ಕಿವಿ ನೋವು ಬರ್ತಾಯಿತ್ತು. ಹಾಗಾಗಿ ನಾನು ಆವಾಗ ಹರಕೆ ಹೊತ್ಕೊಂಡಿದ್ದೆ. ಬರ್ತೀನಿ, ಅವಳೊಂದು ಸ್ವಲ್ಪ ದೊಡ್ಡೋಳಾಗಿ ಹೊರಗಡೆ ಓಡಾಡೋ ಆ ಟೈಮಲ್ಲಿ ಬಂದು ನಾನು ಏನಿದೆ ಹರಕೆ ತೀರಿಸ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆಲ್ಲ ಏನು ಜಾಸ್ತಿ ಎಲ್ಲ ಏನು ಖರ್ಚಾಗೋದಿಲ್ಲ, ಹರಕೆಗೆ ಆಗಲಿ ಏನೇ ಆಗಲಿ. ಭಕ್ತಿ ಒಂದಿದ್ರೆ ಸಾಕು ಅಂತಲೇ ಹೇಳ್ಬೋದು. ಇದು ಯಾವ ದೇವಸ್ಥಾನ ಅಂತ ಹೇಳಿದರೆ, ಕುಣಿಗಲ್ ಹತ್ತತ್ರ ಬರುವಂಥ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಈ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಮಗು ಎತ್ಕೊಂಡು ಬಸ್ಸಲ್ಲಿ ಹೋಗಿದ್ದು. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ನನ್ನ ಮಗಳು ಏನು ಅಷ್ಟು ಅಳ್ಳಿಲ್ಲ. ನಾವು ಹೋಗ್ತಿದ್ದಂಗೆ ಫಸ್ಟ್ ಡೇ ಪೂಜೆ. ಅಲ್ಲೇ ತುಂಬ ನಾವು ಎಂಗೇಜ್ಮೆಂಟ್ ಆದಾಗ ನಾನು ನಮ್ಮ ಮನೆಯವರು ಹಸ್ಬೆಂಡ್ ಬಂದಿದ್ದು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದು 2 ಕಿವಿ ಮನೆಯದಾಗಿರ್ಬೋದು, 2 ಕಣ್ಣು, 2 ಕಿವಿ, 2 ಗಂಟು ಅಲ್ಲೇ ಸಿಗುತ್ತೆ. ಎಲ್ಲ 12 ರೂಪಾಯಿ, 10 ರೂಪಾಯಿ ಅಷ್ಟೇ. ಅದು ಫುಲ್ ಅಷ್ಟು ಮನೆ ನೋಡಿ, ಮನೆ ಚಿತ್ರ ಇದೆಯಲ್ಲ, ಅದು ಮನೆ ಏನಾನ ಸಮಸ್ಯೆ ಇದ್ದರೆ, ದುಡ್ಡಿನ ತೊಂದರೆ ಇದ್ದರೆ, ಅಥವಾ ಏನಾನ ಆ ಥರ ಸಮಸ್ಯೆ ಇದ್ದರೆ ಅದು ಸಹ ಸಾಲ್ವ್ ಆಗುತ್ತೆ. ಅಷ್ಟಕ್ಕೆಲ್ಲ ಒಂದು 200 ರೂಪಾಯಿ ಒಳಗಡೆ ಆಯಿತು ಅಷ್ಟೇ. ಆರಾಮಾಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಹರಕೆ ತೀರಿಸಿ ಬಂದರೆ ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕಬೇಕು, ಬೇರೆ ಎಲ್ಲೂ ಅಲ್ಲ. ಹುಂಡಿಗೆ ಹಾಕಿ ಏನು ಪೂಜೆ ಕೊಡೋ ಮನಸ್ಸಿದ್ರೆ ಪೂಜೆ ಕೊಟ್ಟು, ಮತ್ತೆ ಸಮಸ್ಯೆ ಏನು ಮತ್ತೆ ಮಕ್ಕಳಿಗಾಗಿ ಕಾಣೋದಿಲ್ಲ ಅಂತಲೇ ಹೇಳ್ಬೋದು. ನೀವೇನಾದರೂ ಹರಕೆ ಏನಾದರೂ ಈ ದೇವ್ರಿಗೇನ ಹೊತ್ಕೊಂಡು ಅಥವಾ ನೀವೇನ ಮರ್ತು ಹೋದ್ರಿ ಅಂದರೆ ಅದು ನೋವೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ನಮಗೆ ನೆನಪಾಗೋಗ್ಬಿಡುತ್ತೆ, ಓ ಈ ದೇವರಿಗೆ ನಾವು ಹರಕೆ ಹೊತ್ಕೊಂಡಿದ್ದು ಹೋಗಿಲ್ವಲ್ಲ, ಅದಕ್ಕೆ ಹಿಂಗಾಗಿದೆ ಅನ್ನೋದು ಬಂದುಬಿಡುತ್ತೆ. ಅದು ಹಂಗೆ ಮಾಡಿಸ್ಬಿಡ್ತಾರೆ ದೇವರು. ಹಾಗಾಗಿ ಮಗುಗೆ ತೀರಾ ಎಲ್ಲೂ ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ಏನೂ ಇಲ್ಲ, ಎಲ್ಲೂ ಹುಷಾರಾಗ್ತಿಲ್ಲ ಅಂದರೆ ಇಲ್ಲೊಂದ್ಸರಿ ನೀವು ಹೋಗಿ ಬರ್ಬೋದು. ನಾವು ಹೋಗಿದ್ದು ಸೋಮವಾರ, ಅದ್ರದ್ದು ಮೇಯ್ನ್ ವಾರ. ಸೋಮವಾರ ಹೋಗಿ ಹರಕೆ ತೀರಿಸ್ಬಿಟ್ಟು ಬಂದು. ಯಡಿಯೂರು ಸಿದ್ಧಲಿಂಗೇಶ್ವರ ಕುಣಿಗಲ್ ಹತ್ರ ಬರುತ್ತೆ ಇದು. ಯಾರಾದರೂ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂದರೆ ವಿಸಿಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.